ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಕೀರ್ತನೆಗಳು 5ನೆಯ ಅಧ್ಯಾಯ 11ನೆಯ ವಚನದಲ್ಲಿ, ನಿನ್ನ ದಯೆಯು ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳುವುದು, ಆದ ಕಾರಣ ನಿನ್ನನ್ನು ಮೊರೆ ಹೊಕ್ಕಿರುವವರೆಲ್ಲರೂ ಸಂತೋಷ ಪಡುವರು. ನೀನು ಕಾಪಾಡುವವನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು. ಆಮೆನ್. ಹೌದು ಪ್ರಿಯ ದೇವ ಜನರೇ, ನೀವು ಯೆಹೋವನಲ್ಲಿ ಭರವಸೆ ಇಡುವುದಾದರೆ ಆತನ ದಯೆಯು ದೊಡ್ಡ ಗುರಾಣಿಯಂತೆ ನಿಮ್ಮನ್ನು ಆವರಿಸಿಕೊಳ್ಳುವುದು, ಆದ ಕಾರಣ ಆತನನ್ನು ಮೊರೆ ಹೊಕ್ಕುವರೆಲ್ಲರೂ ಸಂತೋಷ ಪಡುವರು. ಪ್ರಿಯ ಸಹೋದರರೇ, ಕೇಳಿರಿ, ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು ಅವರು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ್ದ ರಾಜ್ಯಕ್ಕೆ ಬಾಧ್ಯರಾಗಿಯೂ ಇರಬೇಕೆಂದು ನೇಮಿಸಿದ್ದಾನೆ. ಆದ ಕಾರಣ ಯೆಹೋವನು ಕಾಪಾಡುವವನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು. ಪ್ರಿಯ ಸಹೋದರರೇ, ಯೆಹೋವನೇ ನಮ್ಮನ್ನು ಕಾಪಾಡುವವನೆಂದು ನೀವು ಪೂರ್ಣ ಹೃದಯದಿಂದ ಹೇಳುವುದಾದರೆ ಆತನು ತನ್ನ ಮಹಾಕೃಪೆಯಿಂದ ನಿಮ್ಮನ್ನು ಆಶೀರ್ವಾದಿಸಿ ಬಲಪಡಿಸುವನು. ಏಕೆಂದರೆ ಯೆಹೋವನ ಆನಂದವೇ ನಿಮ್ಮ ಆಶ್ರಯವಾಗಿದೆ, ಯೆಹೋವನ ದಯವು ನಿಮ್ಮ ದೊಡ್ಡಸ್ತಿಕೆಯಾಗಿದೆ. ಪ್ರಿಯ ಸಹೋದರರೇ, ಪರಸ್ಪರನ ಮೊರೆ ಹೊಕ್ಕಿರುವವರೆಲ್ಲರೂ ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತರಾಗಿರುವರು. ಹೆದರಬೇಡಿರಿ, ಏಕೆಂದರೆ ಪ್ರಿಯ ಸಹೋದರನೇ, ಪ್ರಿಯ ಸಹೋದರಿಯೇ, ನೀವು ಇಂದಿನಿಂದ ಯಾವುದಕ್ಕೂ ಹೆದರಬೇಡಿರಿ. ಏಕೆಂದರೆ ನಿಮ್ಮಲ್ಲಿ ಮತ್ತೆ ಮತ್ತೆ ಹೇಳುತ್ತೇನೆ, ಈ ಲೋಕದಲ್ಲಿ ಇರುವವನಿಗಿಂತ ನಮ್ಮಲ್ಲಿ ಇರುವಾತನು ಬಹು ದೊಡ್ಡವನು. ನೀವು ಆತನನ್ನೇ ಮೊರೆ ಹೊಕ್ಕಿರುವುದರಿಂದ ನಿಮ್ಮನ್ನು ಯಾವಾಗಲೂ ಕಾಪಾಡುವವನಾಗಿದ್ದಾನೆ. ಭಯಪಡಬೇಡಿರಿ, ಧೈರ್ಯದಿಂದಿರಿ. ಯೆಹೋವನ ಕೃಪೆಯು ದೊಡ್ಡ ಗುರಾಣಿಯಂತೆ ನಿಮ್ಮನ್ನು ಆವರಿಸಿಕೊಳ್ಳುವುದು. ಆಮೆನ್. ವಾಕ್ಯವೇ ನನಗೆ ಜೀವ ಕೊಡುವುದು, ನಂಬೇದನೆಗೆ ನೆಮ್ಮದಿ ನೀಡುವುದು. ವಾಕ್ಯವೇ ನನಗೆ ಜೀವ ಕೊಡುವುದು, ನಂಬೇದನೆಗೆ ನೆಮ್ಮದಿ ನೀಡುವುದು. ನನ್ನ ಜೊತೆಯಲ್ಲಿ ಮಾತಾಡು ಪ್ರಭುವೇ, ನೀನೇ ಮಾತಾಡುವಯ್ಯ. ನನ್ನ ಜೊತೆಯಲ್ಲಿ ಮಾತಾಡು ಪ್ರಭುವೇ.